ಧನ್ಯವಾದ ಶಾಸ್ತ್ರಿಗಳೇ. ಇಂದಿನ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶದ ಕಡೆ ಗಮನ ಹರಿಸೋಣ. ಮೊದಲಿಗೆ ಮುಕ್ತ ಅಂತ ಗದಗಿಂದ ಇವರ ಜನ್ಮ ದಿನಾಂಕ 3ನೇ ತಾರೀಕು 8ನೇ ತಿಂಗಳು 1989 ಸಂಜೆ 4:30ಕ್ಕೆ. ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ. ಮುಕ್ತ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಯಾವಾಗ ವಿವಾಹ ಆಗುತ್ತೆ ತಿಳಿಸಿ ಅಂತ ನೋಡೋಣ. ಜಾತಕವನ್ನು ಪರಿಶೀಲಿಸಬೇಕು, ಜಾತಕ ಸೂಚಿಸಬೇಕು, ಸಪ್ತಮಾಧಿಪತಿ ಟೈಮನ್ನು ಕೊಡಬೇಕು. ಆ ಸಂದರ್ಭದಲ್ಲಿ ವಿವಾಹ ಏರ್ಪಾಡಾಗುತ್ತೆ. ನೋಡೋಣ. ನೋಡಿ, ತಮ್ಮದು ಧನು ಲಗ್ನ. ಲಗ್ನದಲ್ಲಿ ಶನಶ್ಚರ ಇದ್ದಾನೆ, ಅದೊಂದು ತೊಡಕು. ಸಪ್ತಮ ಸ್ಥಾನದ ಅಧಿಪತಿ ಬುಧ ಭಾಗ್ಯಸ್ಥಾನದಲ್ಲಿದ್ದಾನೆ, ಅದು ಒಳ್ಳೆಯದು. ಮತ್ತು ಲಗ್ನಾಧಿಪತಿ ಸಪ್ತಮದಲ್ಲಿರ್ತಕ್ಕಂಥದ್ದು ಗುರು, ಅದೂ ತೊಂದರೆ ಇಲ್ಲ. ಆದರೆ ದೋಷ ನಿವಾರಣೆ ಮಾಡಿಸಬೇಕು. ಲಗ್ನದ ಶನಶ್ಚರ ಸಪ್ತಮವನ್ನು ವೀಕ್ಷಿಸ್ತಾನೆ. ಕಲತ್ರಭೇ ಪಾಪಯುತೇಥ ದೃಷ್ಟೇ. ಕಲತ್ರ ಸ್ಥಾನವನ್ನು ಪಾಪಗ್ರಹಗಳು ನೋಡಿದರೆ ಅಥವಾ ಪಾಪಗ್ರಹಗಳು ಕಲತ್ರ ಸ್ಥಾನದಲ್ಲಿ ಅಂದರೆ ವಿವಾಹ ಸ್ಥಾನದಲ್ಲಿ ಇದ್ದರೆ ಎರಡೂ ತೊಡಕು ಅಂತ ಹೇಳುತ್ತೆ. ಇಲ್ಲಿ ಶನಶ್ಚರ ಲಗ್ನದಲ್ಲಿ ನಿಂತು ನೋಡ್ತಾನೆ. ಹೀಗಾಗಿ ಒಂದು ಶನಶ್ಚರ ಶಾಂತಿ ಮಾಡಿಸಬೇಕು. ಅದು ತುಂಬ ಸಹಾಯಕಾರಿಯಾಗುತ್ತೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಚಂದ್ರದಶೆಯಲ್ಲಿ ಈಗ ತಮಗೆ ಶನೈಶ್ಚರನ ಕಾಲುವೆ, ಆ ಕಾರಣದಿಂದಾಗಿ ವಿಳಂಬ ಆಗಿದೆ. 2000 ನೋಡಿ, ಈಗ ಫೆಬ್ರವರಿಗೆ ಮುಗಿದೋಗಿದೆ. ಈಗ ಬುಧ ಪ್ರಾರಂಭವಾಗಿದೆ. ಯಾರು ಕಲತ್ರ ನಾಥನೋ ಕಲತ್ರ ಸಂಸ್ಥಸ್ಯ ಕಲತ್ರ ದೃಷ್ಟೇರ್ದಶಾಗಮೇವಾಥ ಕಲತ್ರ ಪಸ್ಯ ತತ್ರ ಕಲತ್ರ ಲಾಭ ಅಂತ ಒಂದು ಮಾತಿದೆ. ಶಾಸ್ತ್ರದ ಮಾತು, ಸುಮ್ಮನೆ ಹೇಳ್ತಾ ಇಲ್ಲ. ಏನಿದ್ರ ಅರ್ಥ ಅಂತಂದರೆ, ಸಪ್ತಮಾಧಿಪತಿ ವಿವಾಹದ ಅಧಿಪತಿ ಕಾಲ ದಶಾ ಭುಕ್ತಿ ಇಂಥ ಕಾಲಗಳಿದ್ದಾವಲ್ಲ, ಆ ಭುಕ್ತಿ ಕಾಲ ಬಂದುಬಿಟ್ರೆ ವಿವಾಹ ಏರ್ಪಾಡಾಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಬರೀತಾರೆ ಅಲ್ಲಿ. ಫಲದೀಪಿಕೆ ಮಾತಿದು. ಹೀಗಾಗಿ ಈಗ ಅವಕಾಶ ಇದೆ, ಬುಧನ ಕಾಲ ಪ್ರಾರಂಭ ಆಗಿದೆ. ಹೀಗಾಗಿ ತಾವು ಪ್ರಯತ್ನವನ್ನು ಮುಂದುವರಿಸಿ ಒಂದು ಶನೈಶ್ಚರ ಶಾಂತಿ ಒಂದು ಮಾಡಿಸಿ ತಾವು. ಇದು ತುಂಬ ಸಹಾಯಕವಾಗುತ್ತೆ. ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಯೋಚನೆ ಮಾಡಬೇಕಾದ್ದಿಲ್ಲ. ಒಂದೇ ತೊಡಕು, ಶನೈಶ್ಚರನ ಶಾಂತಿ ಮಾಡಿಸ್ಬೇಕಾಗಿರ್ತಕ್ಕಂಥದ್ದು. ಅದನ್ನು ಮಾಡಿಸಿ, ಅನುಕೂಲ ಆಗುತ್ತೆ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಮುಂದಿನ ಸಂದೇಶವನ್ನು ನೋಡೋಣ ಶಾಸ್ತ್ರಿಗಳೇ. ರೂಪ ಅಂತ ಹಾಸನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಮಗನ ಬಗ್ಗೆ ತಿಳಿಸ್ಕೊಡಿ ಅಂತ. ಮಗನ ಜನ್ಮ ದಿನಾಂಕ 28ನೇ ತಾರೀಕು 2ನೇ ತಿಂಗಳು 2011 ಬೆಳಗ್ಗೆ 7:45. ಶಿಕ್ಷಣದ ಬಗ್ಗೆ ರೂಪ ಅವರು ಪ್ರಶ್ನೆ ಕಳಿಸಿದ್ದಾರೆ, ಮಗನ ಕುರಿತಾಗಿ, ಶಿಕ್ಷಣದ ಕುರಿತಾಗಿ ಅಲ್ವಾ. ಜಾತಕ ನೋಡೋಣ. ನೋಡಿ, ಇದು ಮೀನ ಲಗ್ನವಾಗಿದೆ. ಲಗ್ನದಿಂದ ಈ ದ್ವಿತೀಯ, ಪಂಚಮ ಸ್ಥಾನ, ಚತುರ್ಥ, ಈ ಮೂರನ್ನು ಗಮನಿಸ್ಕೊಳ್ಬೇಕು. ಯಾವುದು ಬಲವಾಗಿದೆ ಆ ಸಂದರ್ಭದಲ್ಲಿ ಹೆಚ್ಚಿನ ಫಲ ಅಂತ ಶಾಸ್ತ್ರ ನಿರ್ಣಯಿಸುತ್ತೆ. ಇಲ್ಲಿರ್ತಕ್ಕಂಥದ್ದು ನೋಡಿ, ದ್ವಿತೀಯಾಧಿಪತಿ ಹಾಗೂ ಚತುರ್ಥಾಧಿಪತಿ ಎರಡೂ ಮುಖ್ಯವೇ. ಈ ಕಾಲದಲ್ಲಿ ಇಬ್ಬರೂ ವ್ಯಯದಲ್ಲಿದ್ದಾರೆ. ಇದಕ್ಕೇನಪ್ಪ ಪರಿಹಾರ ಮಾಡ್ಕೋಬೇಕಾಗುತ್ತೆ? ಏನು, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಬಾಳೆಹಣ್ಣು, ರಸಬಾಳೆ ಬಹಳ ಮುಖ್ಯವಾಗಿದೆ. ರಸಬಾಳೆ ಹಾಗೂ ಜೇನು ಇದರ ಅಭಿಷೇಕ ಮಾಡಿಸಬೇಕು. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಜೇನು ಹಾಗೂ ರಸಬಾಳೆ ಅಭಿಷೇಕ ಮಾಡಿಸಬೇಕು. ಅದನ್ನು ಪ್ರಸಾದ ತಿನ್ನಿಸಬೇಕು. ಜೊತೆಗೆ ಅದೇ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಹೋಗಬೇಕು. ಹಾಲು ಮತ್ತು ಜೇನು ಇದರ ಅಭಿಷೇಕ ಮಾಡಿಸಬೇಕು. ಅದನ್ನು ಪ್ರಸಾದ ಕೊಡಬೇಕು. ಗಣಪತಿ ಸುಬ್ರಹ್ಮಣ್ಯ ಅಣ್ಣ ತಮ್ಮಂದರಿಬ್ಬರದು ಪ್ರಾರ್ಥನೆ ಬೇಕು. ಆ ಪ್ರಸಾದ ಅನುಗ್ರಹದಿಂದ ಮಗುವಿಗೆ ಬುದ್ಧಿಬಲ ಚುರುಕಾಗುತ್ತೆ. ತಪ್ಪದೆ ಪ್ರತಿ ಮಂಗಳವಾರ ಹೀಗೆ ಶಿಕ್ಷಣ ಮುಗಿಯುವವರೆಗೆ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಮಂಗಳವಾರ ಮರಿಬೇಡಿ, ಒಳ್ಳೆಯದಾಗಲಿ. ಮುಂದಿನ ಸಂದೇಶ ಶಾಸ್ತ್ರಿಗಳೇ. ವಿಕ್ರಮ್ ಎಸ್ ಭಟ್ ಅಂತ ಬೆಂಗಳೂರಿನಿಂದ. ಇವರ ಜನ್ಮ ದಿನಾಂಕ 25ನೇ ತಾರೀಕು 9ನೇ ತಿಂಗಳು 2001 ಬೆಳಗ್ಗೆ 11:45. ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, ಕೆಲಸದ ಬಗ್ಗೆ ತಿಳಿಸ್ಕೊಡಿ. ವಿದೇಶಕ್ಕೆ ಹೋಗೋ ಅವಕಾಶ ನನಗಿದೆಯಾ ಅನ್ನೋದು ಇವರ ಪ್ರಶ್ನೆ. ವಿಕ್ರಮ್ ಭಟ್ ಅವರ ಪ್ರಶ್ನೆ, ವಿದೇಶಕ್ಕೆ ಹೋಗೋ ಅವಕಾಶ ಇದೆಯಾ? ಹೌದು. ಕೆಲಸದಲ್ಲಿ ಮುಂದುವರಿಬಹುದಾ? ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, ವಿದೇಶಕ್ಕೆ ಹೋಗೋ ಅವಕಾಶ ಇದೆಯಾ ಅನ್ನೋದು. ಆಯಿತು, ಜಾತಕವನ್ನು ನೋಡೋಣ. ತಾವು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ, ವಿದೇಶಕ್ಕೆ ಹೋಗಬಹುದಾ, ಹೋಗ್ಲಿಕ್ಕೆ ಸಾಧ್ಯವಾ, ಆ ಒಂದು ಯೋಗ ಇದೆಯಾ ಅಂತ ನಿಮ್ಮ ಪ್ರಶ್ನೆ. ನೋಡಿ, ತಮ್ಮದು ವೃಶ್ಚಿಕ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ರವಿ ಲಾಭಸ್ಥಾನದಲ್ಲಿದ್ದಾನೆ, ತುಂಬ ಒಳ್ಳೆಯದು. ಮತ್ತು ಚಂದ್ರ ಸಪ್ತಮದಲ್ಲಿ
ಗುರು ರಾಹುಗಳಿದ್ದಾರೆ, ಗುರು ಚಾಂಡಲ ದೋಷ ಅದೊಂದು. ಆದರೆ ವಿದೇಶಕ್ಕೆ ಏರ್ಪಾಡು ಮಾಡಿಕೊಡುತ್ತೆ ಅದು. ಹೀಗಾಗಿ ತಾವು ವಿದೇಶಕ್ಕೆ ಹೋಗ್ತೀರಾ, ಹೋಗುವ ಸಾಧ್ಯತೆ ಇದೆ, ಹೆಚ್ಚಾಗಿದೆ, ಆತಂಕ ಬೇಡ. ಈಗ ಪ್ರಸ್ತುತ ತಮಗೆ ಚಂದ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಗುರುವಿನ ಭಕ್ತಿ, ಒಳ್ಳೆಯ ಸಮಯ ನಡೀತಾ ಇದೆ. ಮುಂದೆ ಶನೈಶ್ಚರ ಪ್ರಾರಂಭವಾಗುತ್ತೆ, ಆನಂತರದಲ್ಲಿ ಬುಧ ಪ್ರಾರಂಭವಾಗುತ್ತೆ. ಶನೈಶ್ಚರನ ಕಾಲದಲ್ಲಿ ಅಂದರೆ ಇನ್ನೇನು ಅಕ್ಟೋಬರ್ ನಂತರದಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಏರ್ಪಾಡಾಗುತ್ತೆ. ವಿದ್ಯೆಯೂ ಚೆನ್ನಾಗಿ ಹತ್ತತ್ತೆ, ಯೋಚನೆ ಮಾಡಬೇಡ. ಶನೈಶ್ಚರ ಮಿತ್ರಕ್ಷೇತ್ರದಲ್ಲಿದ್ದಾನೆ, ಇದೆಲ್ಲ ಒಳ್ಳೆಯ ಲಕ್ಷಣ. ಹೀಗಾಗಿ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಮುಂದಿನ ಸಂದೇಶ ಶಾಸ್ತ್ರಿಗಳೇ, ವಾಸುಕಿ ಅಂತ ಅವರ ಮೊಮ್ಮಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಚಿಂತಾಮಣಿಯಿಂದ ಜನ್ಮ ದಿನಾಂಕ 4ನೇ ತಾರೀಕು 9ನೇ ತಿಂಗಳು 2011 ಮಧ್ಯಾಹ್ನ 3:48. ಇವರ ಪ್ರಶ್ನೆ ಆರೋಗ್ಯ ಹಾಗೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ. ವಾಸುಕಿ ಅವರು ಪ್ರಶ್ನೆ ಕಳಿಸಿದ್ದಾರೆ ವಿದ್ಯಾಭ್ಯಾಸದ ಬಗ್ಗೆ, ಮೊಮ್ಮಗಳ ವಿದ್ಯಾಭ್ಯಾಸದ ಬಗ್ಗೆ. ಜಾತಕ ನೋಡೋಣ. ನೋಡಿ, ಇದು ಮಕರ ಲಗ್ನದಿಂದ ಚತುರ್ಥದಲ್ಲಿ ಗುರು ಇರತಕ್ಕಂಥದ್ದು, ಶನೈಶ್ಚರ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು, ಲಗ್ನವನ್ನು ಬುಧ ನೋಡ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ, ಚೆನ್ನಾಗಿದೆ. ಆದರೆ ಹತ್ತಿರದಲ್ಲಿ ಒಂದು ಗಣಪತಿ ಮಂದಿರ ಇದ್ದರೆ ಗಣಪತಿಗೆ ಪ್ರತಿ ಮಂಗಳವಾರ ಸ್ವಲ್ಪ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ, ಅದು ತುಂಬ ಸಹಾಯವಾಗುತ್ತೆ, ಬೇಕು ಕೂಡ. ಈಗ ಪ್ರಸ್ತುತ ಬುಧ ದಶೆಯಲ್ಲಿ ಈಗ ಚಂದ್ರನ ಕಾಲ ನಡೀತಾ ಇದೆ, ಅನುಕೂಲ ಇದೆ. ಚಂದ್ರನಿಗೆ ಪಕ್ಷದ ಬಲ ಚೆನ್ನಾಗಿದೆ, ಹೀಗಾಗಿ ಆತಂಕ ಬೇಡ. ಗಣಪತಿ ಪ್ರಾರ್ಥನೆ ತುಂಬ ಸಹಾಯವಾಗುತ್ತೆ. ಇವತ್ತು ಚೌತಿ, ಇವತ್ತಿನಿಂದಲೇ ಪ್ರಾರಂಭ ಮಾಡಬಹುದು, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.